ಭಾಸ್ಕರ್ ಅವ್ರಿಗೂ ತುಂಬ ಹತ್ತಿರದ ರಿಲೇಷನು, ನನಗೂ ತುಂಬ ಹತ್ತಿರದ ರಿಲೇಷನು. ಅವರ ಅಮ್ಮನ ಅಮ್ಮ ಚಿಕ್ಕಮ್ಮ ಅಲ್ಲ, ಅವ್ರ ಅಜ್ಜಿ ಆಗ್ಬೇಕು. ನನಗಿಂತ ಬ್ಲೌಸ್ ಇಷ್ಟ ಆಯಿತು, ಚೆನ್ನಾಗಿ ಒಂದೇ ಸರಿ ಎಲ್ಲ ಎಷ್ಟೊಂದು ಸೀರೆ ಇದೆಯಾ ನಮಗೆ ಕೊಟ್ಟಿದ್ದು ಏನಿಲ್ಲ. ಅದಕ್ಕೆ ಮುಂಚೆ ತೋರಿಸಿದ ಸೀರೆನಿಲ್ಲ, ಈ ಕಲರ್ ಚೆನ್ನಾಗಿದೆ. ಹೊಸ ಡಿಸೈನ್ ಸೀರೆಗಳು ಹೆಸರುಗಳು ನಾನು ಅದೆಲ್ಲ ಪ್ರೆಗ್ನೆಂಟ್ ಆಗಿದ್ದಾರೋ ಈ ಸೀಮಂತನ ಮಿಸ್ ಮಾಡ್ಕೋಬೋದು. ತಾಯಿ ಮನೆ ಸೀರೆ ಕೊಟ್ಟಿದ್ದು ಮತ್ತೆ ಫೋಟೋ ನಾನು ಯಾವ ಥರ ಸೀಮಂತಕ್ಕೆ ರೆಡಿ ಆಗಿದೆ ಫೋನ್ ತೆಗಿದಿರ ಆಗ್ಬಿಟ್ರು, ಮತ್ತೆ ಬರ್ದಿರ ಆಗ್ಬಿಟ್ರು. ಜಾಸ್ತಿ ಇಷ್ಟ ಆಯ್ತು. ಏನಕ್ಕೆ ಅಂತ ಹೇಳಿದ್ರೆ ಬರೀ ಬಾಣಂತನ ಎಲ್ಲ ಆಗಬೇಕು, ಆಮೇಲೆ ಒಂದೊಂದು ಫಂಕ್ಷನ್ಗೆ ಬರಬೇಕು, ಜೊತೆಗೆಲ್ಲ ಕೊಡ್ತಾರಲ್ವಾ. ಸೊ ಅದನ್ನು ಅತ್ತೆ ಮನೆ ಸೀರೆ ಉಡಿಸ್ಬಿಟ್ಟು ಕುಳಿಸ್ತಾರೆ ಶಾಸ್ತ್ರಕ್ಕೆ. ನೋಡಿದ ಅಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್. ಎಲ್ಲಿದ್ಯಾ ಎಲ್ಲಿದ್ಯಾ ಬರೋದು ಮನೆಗ? ಹೌದಾ, ನಾನು ವಿಡಿಯೋ ಮಾಡಬೇಕಿತ್ತು, ಬೇಗ ಬರ್ತೀಯೇನೋ ಅಂತ. ಅಲ್ಲ, ಇಬ್ರು ಒಟ್ಟಿಗೆ ಮಾಡೋಣ ಅಂತ, ಇಬ್ರು ಒಟ್ಟಿಗೆ ಮಾಡ್ಬೋದಿತ್ತು ಅಂತ. ಹಾಂ, ಇದು ಸೀರೆಗಳಿತ್ತಲ್ಲ, ಸೀಮಂತಕ್ಕೆ ಬಂದಿದ್ದು, ಸೀಮಂತಕ್ಕೆ ಬಂದಿತ್ತಲ್ಲ ಸೀರೆಗಳು, ಅದನ್ನ ತೋರಿಸ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅದೇ ನೀನಿದ್ದೀರಾ ಹಂಗೆ ಎಕ್ಸ್ಪೀರಿಯೆನ್ಸು ಮತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಇಬ್ರು ಒಟ್ಟಿಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಸರಿ ಆಯಿತು ಸರ್, ಆಮೇಲೆ ಹಂಗೆ ಮಾಡ್ತೀನಿ ಮತ್ತೆ ನಾನು. ಹಾಂ, ಬಾಯ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಒಂದು ಬ್ಯೂಟಿಫುಲ್ ಮೆಮೊರೀಸನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಸೀಮಂತಕ್ಕೆ ಒಂದಷ್ಟು ಸ್ಯಾರಿಗಳನ್ನು ಏನು ಸಂಬಂಧಿಕರು ಮತ್ತು ಫ್ಯಾಮಿಲೀಸ್ ಎಲ್ಲ ಬರ್ತಾರಲ್ಲ, ಸೊ ಅವಾಗ ಬಂದಾಗ ಅರ್ಶಿನ ಕುಂಕುಮ ಜೊತೆಗೆ ಮತ್ತು ಹಣ್ಣು ಹಂಪಲ ಜೊತೆಗೆಲ್ಲ ಕೊಡ್ತಾರಲ್ವ. ಸೊ ಆ ಥರ ಒಂದಷ್ಟು ಸೀರೆಗಳು ಬಂದಿದ್ದಾವೆ. ಸೊ ಅದನ್ನು ಒಂದೊಂದನ್ನೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಏನು ಆವತ್ತಿನ ದಿನ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸನ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಮತ್ತಷ್ಟು ಮೋಟಿವೇಟ್ಸ್ ಇರುತ್ತೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಸೀರೆಗಳು ಬಂದುಬಿಟ್ಟು ನಾನು ಫಸ್ಟು ಅಂದರೆ ಸೀಮಂತಕ್ಕೆ ಉಟ್ಕೊಂಡಿದ್ನಲ್ಲ ಸೀರೆ, ಅದು ತೋರಿಸ್ತೀನಿ. ಆಮೇಲೆ ಫಸ್ಟು ತಾಯಿ ಮನೆ ಏನೋ ಅತ್ತೆ ಮನೆ ಸೀರೆ ಉಡಿಸ್ಬಿಟ್ಟು ಕುಳಿಸ್ತಾರೆ ಶಾಸ್ತ್ರಕ್ಕೆ, ಸೀಮಂತಕ್ಕೆ. ಅದಾದಮೇಲೆ ತಾಯಿ ಮನೆ ಸೀರೆ ಉಡಿಸ್ಬಿಟ್ಟು ಕರ್ಕೊಂಬರ್ತಾರೆ ಅಲ್ಲಿಂದ. ಸೊ 2 ಸೀರೆನ ತೋರಿಸ್ಬಿಟ್ಟು ಆಮೇಲೆ ಬಂದವರೆಲ್ಲ ಯಾವ್ಯಾವ ಸೀರೆ ಕೊಟ್ಟರು ಮತ್ತು ಯಾರೆಲ್ಲ ಕೊಟ್ಟರು ಅಂತ ಅಷ್ಟೊಂದು ಪರ್ಫೆಕ್ಟ್ ನೆನಪಿಲ್ಲ. ಎಷ್ಟು ಜನ ನೆನಪಿದೆಯೋ ಅಷ್ಟು ಸೀರೆಗಳನ್ನು ನಾನು ಹೇಳ್ತೀನಿ ಯಾರೆಲ್ಲ ಕೊಟ್ಟರು ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಸೀಮಂತ ದಿನ ಬಂದುಬಿಟ್ಟು ಆವತ್ತಿನ ದಿನ ಬಂದುಬಿಟ್ಟು ಎಲ್ಲರೂ ಯಾರೆಲ್ಲ ಬರ್ತಾರೆ ಫಂಕ್ಷನ್ಗೆ ಅವರೆಲ್ಲನೂ ನಮ್ಮನ್ನು ನೋಡೋಕ್ಕಂತಲೇ ಬರ್ತಾಯಿರ್ತಾರೆ. ಸೊ ನಾವು ಆ ಫಂಕ್ಷನಲ್ಲಿ ಬಂದುಬಿಟ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀವಿ. ಅದಕ್ಕೆ ಒಂಥರ ಜಾಸ್ತಿ ಏನೋ ಒಂದು ಒಳ್ಳೆ ಫೀಲಿಂಗು. ಬರೋರೆಲ್ಲನೂ ಅಕ್ಕಿ ಕಾಳು ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ, ಅಂದರೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ತಾರೆ. ಮತ್ತು ಅರ್ಶಿನ ಕುಂಕುಮ ಇಟ್ಟು ಈ ಥರ ಎಲ್ಲ ಶಾಸ್ತ್ರಗಳು ಮಾಡಬೇಕಾದ್ರೆ ಒಂಥರ ತುಂಬ ಒಳ್ಳೆ ಮೆಮೊರೀಸ್ ಇದು. ಲೈಫಲ್ಲಿ ಏನು ಒಂದೇ ಸರಿ ಈ ಥರ ಎಲ್ಲ ಆಗೋದು. ಸೊ ಯಾರೆಲ್ಲ ಹೆಣ್ಣು ಇರ್ತಾರೋ ಮತ್ತು ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತಾರೋ ಈ ಸೀಮಂತನ ಮಿಸ್ ಮಾಡ್ಕೋಬಾರ್ದು, ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನನಗೆ ತುಂಬ ಒಳ್ಳೆ ಥರ ಹೋಯಿತು ಮತ್ತು ಚೆನ್ನಾಗಾಯಿತು. ಎಲ್ಲ ಫಂಕ್ಷನ್ ಪೂರ್ತಿ ಸೂಪರಾಗಿ ಆಗಿದೆ. ಸೊ ಅದು ವ್ಲಾಗ್ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ವ್ಲಾಗನ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಅದಕ್ಕಿಂತ ಮುಂಚೆ ಸೀರೆಗಳನ್ನು ನನಗೆ ತೋರಿಸ್ತೀನಿ. ಮತ್ತಿನ್ನೇನಂತ ಹೇಳಿದ್ರೆ, ಮತ್ತು ಆ ಫೋಟೋ ನಾನು ಹಾಕ್ತೀನಿ ನೋಡಿ ಪಕ್ಕದಲ್ಲಿ ಒಂದು ಡೆಕೋರೇಷನ್ ಫೋಟೋನ. ಸೊ ಆ ಡೆಕೋರೇಷನ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಆಲ್ರೆಡಿ ನಾವು ಎಲ್ಲ ಹೇಳಿಟ್ಟಿದ್ವಿ ಒಂದು ವಾರಕ್ಕೆ ಮುಂಚೆನೇ. ಅದು ಡಿಸೈನ್ ಬಂದುಬಿಟ್ಟು 1 ತಿಂಗಳು ಮುಂಚೆನೇ ನಾವು ಇದೇ ಥರ ಬೇಕು ಅಂತೇಳಿ ಹೇಳಿದ್ರಿ. ಸೊ ಆದರೆ ನಮಗದು ಅನ್ಫಾರ್ಚುನೇಟ್ಲಿ ಸಿಗಿಲ್ಲ. ಏನೋ ಅವರು ಲಾಸ್ಟ್ ಮೂಮೆಂಟಲ್ಲಿ ಫೋನ್ ತೆಗಿದಿರ ಆಗ್ಬಿಟ್ರು ಮತ್ತು ಬರ್ದಿರನ ಆಗ್ಬಿಟ್ರು. ಸಿಕ್ಕಾಪಟ್ಟೆ ಕೋಪ ಇದೆ ನಮ್ಮ ಯಜಮಾನ್ರಿಗೆ. ನನಗಂತೂ ಸಖತ್ ಬೇಜಾರಿದೆ, ಅಂದರೆ ತುಂಬ ಇಷ್ಟಪಟ್ಟಿದ್ವಿ ಬಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಅದೊಂದು ಬೇಜಾರು ಆಗಿದ್ದು ಆ ಸೀಮಂತದಲ್ಲಿ. ಬಿಟ್ಟರೆ ಬೇರೆ ಎಲ್ಲನೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಸೊ ಸೀರೆಗಳನ್ನು ನೋಡೋಣ ನಾವು. ಫಸ್ಟು ಇದೇನೇ ಸೀಮಂತದ ಸೀರೆ. ಸೊ ಇದು ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ವ್ಲಾಗ್ ಮಾಡಿದ್ದೀನಿ ಪರ್ಚೇಸ್ ಮಾಡಬೇಕಾದ್ರೆ. ಸೊ ಇದು ನನ್ನ ಸೀರೆ ಅಂತ ಹೇಳ್ಬಿಟ್ಟು. ಸೊ ಇದು ನಾನೇನು ಜಾಸ್ತಿ ತೋರ್ಸೋಕೆ ಹೋಗಲ್ಲ. ಮತ್ತು ಫೋಟೋ ನಾನು ಯಾವ ಥರ ಸೀಮಂತಕ್ಕೆ ರೆಡಿ ಆಗಿದ್ದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಪಿಕ್ಚರ್ ಹಾಕ್ತೀನಿ ಪಕ್ಕದಲ್ಲಿ, ನೋಡಿ ಯಾವ ಥರ ಕಾಣ್ತಿದೆ ಅಂತೇಳಿ ಕಮೆಂಟ್ ಮಾಡಿ, ಅಂದರೆ ಅದನ್ನ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಬಂದುಬಿಟ್ಟು ಇದು ಅಂದರೆ ಒಂದು ಫುಲ್ ಒಂಥರ ಗೋಲ್ಡಲ್ಲ ಜಾಸ್ತಿ ಎಲ್ಲೋನೂ ಅಲ್ಲ, ಆ ಥರ ಕಲರ್ ಇದು. ಸೊ ಇದ್ರ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಲ್ಲ ಅಂದ್ಕೊತೀನಿ, ಅಂದರೆ ಲೈಟ್ ಕಲರ್ ಇದು. ಸೊ ಅದಕ್ಕೋಸ್ಕರ ಇದು ನಮ್ಮಮ್ಮ ತಾಯಿ ಮನೆ ಸೀರೆ ಕೊಟ್ಟಿದ್ದು ಬಿಡಿಸ್ಬಿಟ್ಟು. ಇದರಲ್ಲಿ ಯಾವುದು ಫೋಟೋ ಇಲ್ಲ ನನ್ನ ಹತ್ರ, ಯಾವುದಾದ್ರು ಇದ್ದರೆ ಹಾಕ್ತೀನಿ. ನಾವು ವ್ಲಾಗಲ್ಲಿ ನೋಡ್ಬೋದು ನೀವು, ಈ ಸೀರೆಯಲ್ಲಿ ವ್ಲಾಗ್ ಮಾಡಿದ್ದೀನಿ. ಸೊ ಇದು ನಮ್ಮ ಅಮ್ಮ ಕೊಟ್ಟರೆ ಸೀರೆ.
ಸೊ ಇವಾಗ ಒಂದೊಂದೇ ಬಂದಿರೋ ಸೀರೆನ ನೋಡೋಣ. ಈಗ 2 ಸೀರೆ ಆಯಿತು. ಸೊ ಇದು 3ನೇ ಸೀರೆ. ಸೊ ಇದು ಅಷ್ಟೇ, ನನಗೆ ಇದು ಜಾಸ್ತಿ ಇಷ್ಟ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಹತ್ರ ಈ ಥರ ಯೆಲ್ಲೋ ಮತ್ತು ನನಗೆ ಗ್ರೀನ್ ಬಾರ್ಡ್ರಲ್ಲಿ ಸೀರೆ ಬೇಕಂತ ಹೇಳ್ಬಿಟ್ಟು ಜಾಸ್ತಿ ದಿನದಿಂದ ಕೇಳ್ಕೊಂಡಿದ್ದೆ ನಮ್ಮ ಅಮ್ಮನ. ಅದಕ್ಕಂತಲೇ ಹುಡುಕಿ ಈ ಸೀರೆ ತಗೊಬಂದಿದ್ದಾರೆ. ಇದು ಅಷ್ಟು ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ಸೊ ಇದು ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೆ, ಸೀರೆ ಸಿಕ್ಕಿಲ್ಲ. ಇವಾಗ ಒಂದು ಸಿಕ್ಕಿದೆ, ಇನ್ನೊಂದು ಡಬಲ್ ಇದೆ, 2ನೇ ಸೀರೆ ಸಿಕ್ಕಿದೆ. ಸೊ ಇದು ನಮ್ಮಮ್ಮ ತರಲ್ಲ, ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಣ್ಣನ ಮಗಳು ಕೊಟ್ಟಿದ್ದು ಈ ಸೀರೆ. ನಮಗೆ ತುಂಬ ಇಷ್ಟ ಆಯಿತು. ಮಾಲಾಕತನೇ ಕೊಟ್ಟಿರೋದು. ಈ ಸೀರೆ ಪ್ರೈಸ್ ಎಲ್ಲ ಗೊತ್ತಿಲ್ಲ, ಹೇಳೋದು ಇಲ್ಲ, ನನಗೆ ಗೊತ್ತೂ ಇಲ್ಲ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಈ ಸೀರೆ, ಫೇವ್ರೆಟ್. ಈ ಸೀರೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಹೊಸ ಡಿಸೈನು, ಹೊಸ ಟ್ರೆಂಡಿಂಗಲ್ಲಿದೆ ಈ ಸೀರೆ. ಸಾಫ್ಟ್ ಸಿಲ್ಕ್ ಅನಿಸುತ್ತೆ ಇದು, ಬಟ್ ಕಲರ್ ಕಾಂಬಿನೇಷನ್ ಅಷ್ಟೇ ಸಕ್ಕತ್ತಾಗಿದೆ. ಇದು ನಮ್ಮಮ್ಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾರು ಕೊಟ್ಟರು ಅಂಥೇಳಿ ಅಷ್ಟು ಗೊತ್ತಿಲ್ಲ, ಬಟ್ ರಿಲೇಟಿವಲ್ಲೇ ಯಾರೋ ಒಬ್ಬರು ಕೊಟ್ಟಿರೋವಂಥದ್ದು. ಬಟ್ ತುಂಬ ಇಷ್ಟ ಆಯಿತು. ಈ ವಿಡಿಯೋನಾದರೂ ಅವ್ರು ನೋಡ್ತಾ ಇದ್ದರೆ ಅವರೇ ಅಂತ ಗೊತ್ತಾಗಿರುತ್ತೆ ಅವರಿಗೆ. ಅದೊಂದು. ಮತ್ತು ಈ ಸೀರೆ ನನ್ನ ಹತ್ರ ಈ ಕಲರ್ ಸೀರೆನೇ ಇಲ್ಲ ಹೇಳಬೇಕಂದ್ರೆ. ಇವಾಗ ತೋರಿಸಿದ ಕಲರ್ ಸೀರೆನೂ ಇಲ್ಲ, ಅದಕ್ಕೆ ಮುಂಚೆ ತೋರಿಸಿದ ಕಲರ್ ಸೀರೆನೂ ಇಲ್ಲ, ಈ ಕಲರ್ ಸೀರೆನೂ ಇಲ್ಲ ನನ್ನ ಹತ್ರ. ಸೊ ಇದು ಬಂದುಬಿಟ್ಟು ನಮ್ಮ ಯಜಮಾನ್ರು ಇದ್ದಾರಲ್ವ, ಸೊ ಅವರ ಅಪ್ಪ ಇದ್ದಾರಲ್ಲ, ಅವರ ತಮ್ಮನ ಹೆಂಡತಿ, ಮೊದಲನೇ ತಮ್ಮ, ಅವ್ರ ಹೆಂಡತಿ ಕೊಟ್ಟಿರೋದು ಅಂದ್ಕೊಳ್ತೀನಿ. ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈ ಕಲರ್. ಈ ಸೀರೆ ಇದು ಅಷ್ಟೇ ಸಾಫ್ಟಲ್ಲಿದೆ, ಸಾಫ್ಟ್ ಸಿಲ್ಕ್ ಇರಬೇಕಲ್ಲಮ್ಮ ಇದು. ಇದು ಅದೇ ಥರನೇ. ಇದು ಇಷ್ಟ ಆಯಿತು, ಇದು ಚೆನ್ನಾಗಿದೆ, ಕಲರು ಇಷ್ಟ ಆಯಿತು. ಸೊ ಇದೊಂದು ಸೀರೆ. ಈ ಥರ ಒಂದೇ ಸರಿ ಎಲ್ಲ ಎಷ್ಟೊಂದು ಸೀರೆ ಬಂದಂಗೆ ಯಾವಾಗಾರ ಎಲ್ಲ ಹೋದರೆ 1-2 ತೊಗೊತೀವಿ. ಇದು ಫಂಕ್ಷನ್ ಒಂದೇ ಸರಿ ಎಷ್ಟೊಂದು ಸೀರೆ ಬಂದಿದೆಯಲ್ಲ, ಒಂಥರ ಜಾಸ್ತಿ ಚೆನ್ನಾಗಿದೆ ಫೀಲಿಂಗು. ಸೊ ಅಮ್ಮ ಇದೆಯಾ ನಮಗೆ ಕೊಟ್ಟಿದ್ದು. ನನ್ನ ಹತ್ರ ಈ ಕಲರ್ ಸೀರೆನೂ ಇಲ್ಲ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇಲ್ಲದೇ ಇರೋ ಸೀರೆಗಳೇ ಬಂದಿದ್ದಾವೆ ಕಲರು. ಈ ಕಲರು ನನಗೆ ಇದರಲ್ಲಿ ಸೀರೆಗಿಂತ ಬ್ಲೌಸ್ ಇಷ್ಟ ಆಯಿತು. ಚೆನ್ನಾಗಿದೆ ಬ್ಲೌಸ್ ತಾನೇಮ್ಮ, ಡಿಸೈನ್ ನೋಡಿ ಅದರಲ್ಲೇ ಬಂದಿದೆ. ಸೊ ಇದು ಸೀರೆಗಿಂತ ಬ್ಲೌಸ್ ಇಷ್ಟ ಆಯಿತು. ಬಟ್ ಎರಡೂ ತುಂಬ ಚೆನ್ನಾಗಿದೆ. ಮತ್ತು ಕಲರು ಅಷ್ಟೇ ಚೆನ್ನಾಗಿದೆ. ಒಂದು ಸ್ವಲ್ಪ ಡಾರ್ಕ್ ಥರ, ಒಂಥರ ಲೈಟ್ ಥರ, ಡಬಲ್ ಕಲರು ಚೆನ್ನಾಗಿದೆ ಸೀರೆ. 1 2 3 4 5 6 6ನೇ ಸೀರೆ ಇದು. ಆಮೇಲೆ ಬಂದುಬಿಟ್ಟು ಇದು ಸಿಂಪಲ್ ಡೈಲಿ ವೇರ್ ಸ್ಯಾರಿನೇ. ಇದು ಬಂದ್ಬಿಟ್ಟು ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಅಂದರೆ ಭಾಸ್ಕರ್ ಇದ್ದಾರಲ್ಲ ನಮ್ಮ ಹಸ್ಬೆಂಡು, ಅವರ ಅಮ್ಮನ ಅಮ್ಮ. ಡೈಲಿ ವೇರ್ ಸ್ಯಾರಿ ಚೆನ್ನಾಗಿ ಸಿಂಪಲ್ ಆಗಿದೆ, ಡೈಲಿ ವೇರ್ಗೆ ಉಟ್ಕೋಬೋದು. ಇದೊಂದು ಸೀರೆ ಆಯಿತು. ಆಮೇಲೆ ಬಂದುಬಿಟ್ಟು ಈ ಸೀರೆ, ಇದು ಅಷ್ಟೇ ಡೈಲಿ ವೇರ್ ಸ್ಯಾರಿನೇ. ಇದು ಬಂದುಬಿಟ್ಟು ಭಾಸ್ಕರ್ ಅವ್ರಿಗೂ ತುಂಬ ಹತ್ತಿರದ ರಿಲೇಷನು, ನನಗೂ ತುಂಬ ಹತ್ತಿರದ ರಿಲೇಷನು, ಶಾಂತಕ್ಕ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಅವ್ರ ದೊಡ್ಡಮ್ಮ ಆಗಬೇಕಂತೆ, ನಮ್ಮ ಹಸ್ಬೆಂಡ್ಗೂ ತುಂಬ ಹತ್ತಿರದ ರಿಲೇಟಿವು. ಸೊ ಇದು ಡೈಲಿ ವೇರ್ ಸ್ಯಾರಿ, ಸ್ಮೂತಾಗಿದೆ. ಸೊ ಇದೊಂದು ಸೀರೆ ಬಂದಿದೆ, ಒಂದಷ್ಟು ಗ್ರ್ಯಾಂಡು, ಒಂದಷ್ಟು ಅತ್ತೆ ಆಗಬೇಕಾ. ಮತ್ತು ಇದು ಯಾರು ಕೊಟ್ರಂತ ಗೊತ್ತಿಲ್ಲ, ಬಟ್ ನನಗೆ ಅಮ್ಮ ಚಿಕ್ಕಮ್ಮ ಕೊಟ್ಲು ಅನಿಸ್ತೈತಮ್ಮ ಈ ಸೀರೆಯು. ಹೌದಾ? ಇದು ನಮ್ಮ ಚಿಕ್ಕಮ್ಮ ಅವ್ರು ಕೊಟ್ಟಿರೋದು. ಚಿಕ್ಕಮ್ಮ ಅಲ್ಲ, ಅವ್ರ ಅಜ್ಜಿ ಆಗ್ಬೇಕು ನನಗೆ. ಆದರೆ ಚಿಕ್ಕಮ್ಮ ಅಂತ ಕರೆದು ಅಭ್ಯಾಸ ಆಗೈತೆ. ಸೊ ಈ ಕಲರ್ ಸೀರೆನೂ ನನ್ನ ಹತ್ರ ಇಲ್ಲ. ನನಗೆ ಇದು ಸೀರೆ ನನಗೂ ತುಂಬ ಇಷ್ಟ ಆಯಿತು. ಇದು ಈ ಕಲರಲ್ಲಿ ಇದು ಒಂದು ಸೀರೆ. ಇದೊಂಥರ ಕ್ರೀಮ್ ಕಲರ, ರೋಸ್ ಪಿಂಕ್ ಮತ್ತು ಡಾರ್ಕ್ ಪಿಂಕ್ ಮಿಕ್ಸ್ ಇದೆ. ಸೊ ಇದು ಕೂಡ ನನಗೆ ಇಷ್ಟ ಆಗಿದೆ ಸೀರೆ ಇದ್ದಾರೆ. ಮತ್ತು ನನಗೆ ಸಿಂಪಲಲ್ಲಿ ಅಂದರೆ ಜಿಯಾರ್ಗೆಟಿಕ್ ಅಂತಾರ ಈ ಕ್ವಾಲಿಟಿನ, ಇದರಲ್ಲಿ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು. ಇದು ಯಾರು ಕೊಟ್ಟರು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಂದರೆ ಹೀಗೆ ಏನಕ್ಕೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ತಟ್ಟೆಗಳೆಲ್ಲ ಜೋಡಿಸಿಟ್ಬಿಟ್ಟಿದ್ದಾರೆ. ಆಮೇಲೆ ಒಬ್ರು ಮಡ್ಲು ತುಂಬಿದ್ರು, ಒಬ್ರು ಮಡ್ಲು ತುಂಬಿಲ್ಲ. ಅವೆಲ್ಲ ತಗೊಬಂದಮೇಲೆ ಏನೋ ಗೊತ್ತಿಲ್ಲ ಯಾರ್ಯಾರು ಕೊಟ್ಟರು ಅಂತೇಳಿ. ಇದು ವೆಯ್ಟೇ ಇಲ್ಲ, ಸಕ್ಕ ಸ್ಮೂತಾಗಿದೆ ಸೀರೆ. ಮತ್ತು ಈ ಬ್ಲೌಸು ಅಷ್ಟೇ ಸಕ್ಕದಾಗಿದೆ. ಈ ಸೀರೆನೂ ಅಷ್ಟೇ, ನನ್ನ ಹತ್ರ ಈ ಕಲರೇ ಇಲ್ಲ ತಾನೇಮ್ಮ ತಾನೇ. ಇದು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಸೀರೆ. ಇದು ನಾನು ಯಾರಿಗೂ ಕೊಡೋಲ್ಲ, ಇದು ತುಂಬ ಇಷ್ಟ ಆಯಿತು. ಆಮೇಲೆ ಇದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾರು ಅಂತ. ಹೌದಾ? ಇದು ಅಷ್ಟೇ, ಈ ಕಲರ್ ಕೂಡ ನನ್ನ ಹತ್ರ ಸೀರೆ ಇಲ್ಲ. ನನ್ನ ಹತ್ರ ಇಲ್ಲಿರೋ ಕಲರ್ಲೇ ಇಲ್ಲಿ ಬಂದಿದೆ. ನಾಗೇಂದ್ರನ ಇದ್ರಾಗ ಯಾವುದಂತಾನೆ ಗೊತ್ತಿಲ್ಲ. ಇದೇ ಇರಬೇಕೆ ನಮ್ಮ ಮಾಲ ತಗೊಂಡಿಲ್ಲ. ಈ ಥರ ಇತ್ತು ಸೀರೆ. ಇದಾಗಲಿ ಇಲ್ಲ ಫಸ್ಟ್ ನೋಡಿಸಿದೆ ನೋಡು, ಅದಾಗಲಿ ಎರಡರಾಗ ಯಾವುದು ನಮ್ಮ ಅತ್ತೆಗೆ ಕೊಟ್ಟಿದ್ದೀನಲ್ಲ, ಅದು ಮುಂಜಿ ಕೊಟ್ಟಿದ್ದು ಒಂದು. ಇದು
ಇದು ಯಾರು ಕೊಟ್ರು ಅಂತ ಹೇಳಿ ಗೊತ್ತಿಲ್ಲ, ಬಟ್ ಈ ಕಲರು ನನ್ನ ಹತ್ರ ಸೀರೆ ಇಲ್ಲ. ಇದೇ ಸಿಲ್ಕ್ ಸೀರೆ ಅಂತಾರಮ್ಮ ಇದನ್ನು, ಕಾಟನ್ ಸಿಲ್ಕ್ ಆ ಥರ ಅಂತಾರೆ ಅನ್ಸುತ್ತೆ. ನಂಗೆ ಈ ಸೀರೆಗಳ ಬಗ್ಗೆನೇ ಗೊತ್ತಿಲ್ಲ, ಸೀರೆಗಳು ಹೆಸ್ರುಗಳು ನನಗೆ ಗೊತ್ತಿಲ್ಲ. ಆದರೆ ಇದು ಅಷ್ಟೇ ತುಂಬ ಚೆನ್ನಾಗೈತೆ. ಈ ಸೀರೆನೂ ಅಷ್ಟೇ ಫಂಕ್ಷನ್ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಹೊಲ್ಸ್ಕೋಬೇಕು. ಬ್ಲೌಸ್ ಇಲ್ಲೆಲ್ಲ ಇರೋದೆಲ್ಲನೂ ಅಷ್ಟೇ ಚೆನ್ನಾಗಿ ಹೊಲ್ಸ್ಕೋಬೇಕು ಬ್ಲೌಸು. ಸದ್ಯಕ್ಕೆ ಇವಾಗ ಯಾವ ಸೀರೆನೂ ಹೊಲ್ಸಲ್ಲ. ಇವಾಗ ಇನ್ನೂ ಡೆಲಿವರಿ ಬಾಣಂತನ ಎಲ್ಲ ಆಗಬೇಕು, ಆಮೇಲೆ ಒಂದೊಂದೇ ಫಂಕ್ಷನ್ಗೆ ಬರಬೇಕು, ಆಮೇಲೆ ಒಂದೊಂದೇ ಹೊಲ್ಸ್ಕೊಂಡು ಉಟ್ಕೊಂಡು ಹೋಗ್ಬೇಕೇನಮ್ಮ. ಇದೊಂದು, ಆಮೇಲೆ ಇದೊಂದು. ಈ ಸೀರೆ ಸೇಮ್ ಕಲರ್ ನನ್ನ ಹತ್ರ ಇದೆ ಡಿಸೈನು, ಮತ್ತು ಬಟ್ ಸೇಮ್ ಬ್ಲೌಸು ಬೇರೆ ಇದೆ. ಇದು ಸೇಮ್ ಕಲರ್ ಇದೆ, ಡಿಸೈನ್ ಎಲ್ಲ ಸೇಮ್ ಇದೆ ಅಲ್ವಾ, ಅದಕ್ಕೆ ನಮ್ಮ ಅಕ್ಕ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಸೀರೆ, ಇದು ಅಷ್ಟೇ ಜಾಸ್ತಿ ಇಷ್ಟ ಆಯಿತು, ಚೆನ್ನಾಗಿದೆ ಸೀರೆ. ಮತ್ತು ಇನ್ನೂ 2 ಸೀರೆ ಬಂದಿತ್ತು. ಇನ್ನೆರಡು ಸೀರೆ ಬಂದಿತ್ತು. ಅದರಲ್ಲಿ ಒಂದು ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೊಂದು ನಮ್ಮ ಭಾವನ ಹೆಂಡ್ತಿ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಹೆಂಡ್ತಿಗೊಂದು ಕೊಟ್ಕೊಳ್ಸಿದ್ದೀನಿ 2. ಮತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ, ಇವತ್ತು ಮಾಡಿದೆ. ಅದಕ್ಕೆ ಅದು ಬಂದು ಮೊನ್ನೆ ಕಟ್ಕಳಿಸ್ಬಿಟ್ಟೆ. ಮತ್ತು ಇದರಲ್ಲಿ ನಮ್ಮ ಅಮ್ಮಗೊಂದು, ನಮ್ಮ ಅಕ್ಕಗೊಂದು, ಮತ್ತು ನಮ್ಮ ಅಜ್ಜಿಗೊಂದು ಒಂದು 3 ಸೀರೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ನಾನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಲ್ಲನೂ ಇಟ್ಕೊಳ್ಳೋದು ಬೇಡ, ಎಲ್ರಿಗೂ ಒಂದೊಂದು ಕೊಟ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ್ದನ್ನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಿರೋ ಸೀರೆಗಳು ಇಟ್ಕೊಂಡು ಸ್ವಲ್ಪ ಇಷ್ಟ ಆಗಿರೋದನ್ನ ಇವ್ರಿಗೆಲ್ರಿಗೂ ಕೊಟ್ಬಿಟ್ಟು ಹೊಲಿಸ್ಕೊತೀನಿ. ಸೊ ಇಷ್ಟು ಸೀರೆ ಡಿಸೈನ್ ತೆಗ್ದೆಲ್ಲ ತೋರ್ಸೋಕೆ ಹೋಗಿಲ್ಲ, ಸೀರೆಗಳನ್ನ ನೋಡಿದ್ದೀರಲ್ಲ ಮೇಲೇ. ಸೊ ಈ ಥರ ಸೀರೆಗಳ ಪ್ರೈಸಸ್ ಎಲ್ಲ ಗೊತ್ತಿಲ್ಲ, ಬಟ್ ಇದರಲ್ಲಿ ನೀವು ನೋಡಿದ ಅಷ್ಟು ಸೀರೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮುಂದಿನ ವ್ಲಾಗ್ ಅಂತ ಏನಂತ ಹೇಳಿದ್ರೆ, ಅದೇ ಸೀಮಂತದ ವ್ಲಾಗ್ಗೆ ಸುಮಾರು ಜನ ಕೇಳ್ತಾ ಇದ್ದಾರೆ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸೀಮಂತದ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ.